ಮಿತ್ರರೇ ನಮಸ್ಕಾರ. ಮಿತ್ರರೇ, ಇಡೀ ದೇಶದಲ್ಲಿ ಲೋಕಸಭಾ ಚುನಾವಣೆ ಮುಕ್ತಾಯ ಆಗಿದೆ, ಫಲಿತಾಂಶ ಕೂಡ ಬಂದಾಗಿದೆ. ಆದರೆ ಮಿತ್ರರೇ, ಉತ್ತರ ಪ್ರದೇಶದಲ್ಲಿ ಮಾತ್ರ ರಾಜಕೀಯ ಅಂತ್ಯಗೊಂಡಿಲ್ಲ. ಹಾಗೆ ನೋಡೋಕೆ ಹೋದರೆ ಉತ್ತರ ಪ್ರದೇಶದಲ್ಲಿ ಲೋಕಸಭಾ ಚುನಾವಣೆ ನಡೀತಿರುವಂತಹ ಸಂದರ್ಭದಲ್ಲೇ ಇಷ್ಟಾಗಿ ರಾಜಕೀಯ ನಡೀತಾ ಇರಲಿಲ್ಲ. ಯಾವಾಗ ಚುನಾವಣೆ ಮುಗಿದು ಫಲಿತಾಂಶ ಹೊರಬಂತೋ ಆನಂತರ ರಾಜಕೀಯ ಕೆಸರೆರಚಾಟಗಳು, ರಾಜಕೀಯ ವಿದ್ಯಮಾನಗಳು ತೀವ್ರಗೊಂಡಿದೆ. ಇಡೀ ದೇಶ ಉತ್ತರ ಪ್ರದೇಶದ ಕಡೆಗೆ ನೋಡುವಂತಾಗಿದೆ. ಇದಕ್ಕೆ ಎರಡು ಕಾರಣ ಇದೆ. ಎಲ್ಲರೂ ಏನಂದುಕೊಂಡಿದ್ರು, ಬಿಜೆಪಿಗೆ ಉತ್ತರ ಪ್ರದೇಶದಲ್ಲಿ ಹಿನ್ನಡೆ ಆಯಿತು, ಬಿಜೆಪಿ ಅಂದುಕೊಂಡಷ್ಟು ಸೀಟು ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ, ಕಳೆದ ಬಾರಿಗಿಂತಲೂ ಕೂಡ ಹೀನಾಯ ಪ್ರದರ್ಶನವನ್ನು ಬಿಜೆಪಿ ಉತ್ತರ ಪ್ರದೇಶದಲ್ಲಿ ತೋರಿಸ್ತು. ಹೀಗಾಗಿ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರಕ್ಕೆ ಇದೊಂದು ದೊಡ್ಡ ಹಿನ್ನಡೆ. ಇನ್ನು ಮುಂದೆ ಯೋಗಿ ಆದಿತ್ಯನಾಥ್ ಇಷ್ಟೊಂದು ಅಬ್ಬರಿಸೋದಿಲ್ಲ, ಅವರು ಸ್ವಲ್ಪ ತಣ್ಣಗಾಗ್ತಾರೆ ಅಂತ ಅನೇಕರು ಅಂದುಕೊಂಡಿದ್ರು. ರಾಜಕೀಯ ವಿಶ್ಲೇಷಕರು ಕೂಡ ಹೀಗೆ ಹೇಳ್ತಾ ಇದ್ರು, ಯುಪಿಯ ಯೋಗಿಯನ್ನ ಮೊದಲಿನಂತೆ ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ಮಿತ್ರರೇ, ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಮೊದಲಿಗಿಂತಲೂ ಹೆಚ್ಚು ಅಬ್ಬರಿಸೋದಕ್ಕೆ ಶುರು ಮಾಡಿದ್ದಾರೆ, ಮೊದಲಿಗಿಂತಲೂ ಹೆಚ್ಚು ಆಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಯೋಗಿಯ ಹೊಡೆತವನ್ನು ವಿರೋಧ ಪಕ್ಷಗಳು ತಡೆಯೋದಕ್ಕಾಗ್ತಾ ಇಲ್ಲ. ಇನ್ನೊಂದು ಕಡೆ ಅಖಿಲೇಶ್ ಯಾದವ್ಗೂ ಕೂಡ ದೊಡ್ಡ ಶಕ್ತಿ ಸಿಕ್ಕಿದೆ. ಲೋಕಸಭಾ ಚುನಾವಣೆಯಲ್ಲಿ ಅವರು ನಿರೀಕ್ಷೆಯೇ ಮಾಡಿರಲಿಲ್ಲ, ಅಷ್ಟು ಸೀಟು ಸಮಾಜವಾದಿ ಪಕ್ಷಕ್ಕೆ ಸಿಕ್ಕಿದೆ. ಹೀಗಾಗಿ ಅಖಿಲೇಶ್ ಯಾದವ್ ಕೂಡ ತುಂಬ ಸ್ಟ್ರೆಂತನ್ನು ಪಡೆದುಕೊಂಡಿದ್ದಾರೆ. ಅವರು ಕೂಡ ತನ್ನ ಮತ ಬ್ಯಾಂಕನ್ನು ಭದ್ರಪಡಿಸುವುದಕ್ಕೋಸ್ಕರವಾಗಿ ಮತ್ತಷ್ಟು ರಾಜಕೀಯಕ್ಕೆ ಇಳಿದಿದ್ದಾರೆ. ನಿಮಗೆಲ್ಲ ಹಿಂದೊಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ. ಉತ್ತರ ಪ್ರದೇಶದ ಅಕ್ಬರ್ ನಗರದಲ್ಲಿ ದೊಡ್ಡ ಬುಲ್ಡೋಸರ್ ಕಾರ್ಯಾಚರಣೆ ನಡೀತಾ ಇದೆ, ಇಡೀ ನಗರವನ್ನೇ ನೆಲಸಮ ಮಾಡಲಾಗ್ತಾ ಇದೆ ಅಂತ ನಿಮಗೆ ತಿಳಿಸಿದ್ದೆ. ಮಿತ್ರರೇ, ಆ ವಿಚಾರದಲ್ಲಿ ದೊಡ್ಡ ಡೆವಲಪ್ಮೆಂಟ್ ಆಗಿದೆ. ಇನ್ನೊಂದು ಕಡೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಒಂದು ಬೈ ಎಲೆಕ್ಷನ್ ಕೂಡ ಬರ್ತಾ ಇದೆ. ಅನೇಕ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೀತಾ ಇದೆ. ಯೋಗಿ ಇದು ಯಾವುದಕ್ಕೂ ಮುಲಾಜೆ ಮಾಡ್ತಾ ಇಲ್ಲ. ಎಲೆಕ್ಷನ್ ಗೆಲ್ಲೋದ ನಂತರ ನಾನೇನು ಅಂದುಕೊಂಡಿದ್ದೀನೋ ಅದನ್ನು ಮಾಡಿ ಮುಗಿಸ್ತೀನಿ ಅಂತ ಹೇಳಿ ಉಪಚುನಾವಣೆಯನ್ನು ಗಣನೆಗೆ ತೆಗೆದುಕೊಳ್ಳದೆ ಕೆಲಸ ಆರಂಭಿಸಿದ್ದಾರೆ. ಇದರ ನಡುವೆ ಮಸೀದಿ ಒಡೆದಂತಹ ವಿಡಿಯೋಗಳು ಸಾಕಷ್ಟು ವೈರಲ್ ಕೂಡ ಆಗ್ತಾ ಇದೆ. ಮಿತ್ರರೇ, ಉತ್ತರ ಪ್ರದೇಶದಲ್ಲಿ ಈಗ ಸದ್ಯ ನಡೀತಿರುವಂತಹ ಅನೇಕ ವಿಚಾರಗಳ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನಿಮಗೆಲ್ಲ ಗೊತ್ತೇ ಇದೆ, ಕಳೆದ 3-4 ದಿನಗಳ ಹಿಂದೆ ನಾನೊಂದು ವಿಡಿಯೋ ಮಾಡಿ ತಿಳಿಸಿದ್ದೆ. ಉತ್ತರ ಪ್ರದೇಶದ ಅಕ್ಬರ್ ನಗರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಕ್ರಮ ಕಟ್ಟಡಗಳ ತೆರವು ಕಾರ್ಯಾಚರಣೆ ನಡೀತಾ ಇದೆ ಅಂತ. ಮಿತ್ರರೇ, ಅದೇನು ಸಣ್ಣ ಪುಟ್ಟ ಕಾರ್ಯಾಚರಣೆ ಅಲ್ಲ. ಬರೋಬ್ಬರಿ 1100 ಮನೆಗಳನ್ನು ಅಕ್ರಮ ಅಂತ ಗುರುತು ಮಾಡಲಾಗಿತ್ತು. ಜೊತೆಗೆ 101 ಅಂಗಡಿಗಳನ್ನು ಕೂಡ ಅಕ್ರಮ ಅಂತ ಗುರುತು ಮಾಡಲಾಗಿತ್ತು. ಇದರ ಜೊತೆಗೆ ಅಲ್ಲಿ ಮಂದಿರಗಳಿದ್ವು, ಮಸೀದಿಗಳಿದ್ವು, ಮದರಸಾಗಳಿದ್ವು. ಇದೆಲ್ಲವುದನ್ನು ಗುರುತು ಮಾಡಲಾಗಿತ್ತು ಅಕ್ರಮ ಅಂಥೇಳಿ. ಹಿಂದಿನ ಸರ್ಕಾರಗಳು ಇದನ್ನು ತೆರವು ಮಾಡುವಂಥ ಯಾವುದೇ ಯೋಚನೆಗೂ ಕೂಡ ಹೋಗಿರಲಿಲ್ಲ. ಯಾಕೆಂದರೆ ಅಲ್ಲಿ ದೊಡ್ಡ ವೋಟ್ ಬ್ಯಾಂಕ್ ಇತ್ತು, ಅಲ್ಲಿ ಹಿಂದೂಗಳು ಇದ್ದರು, ಮುಸ್ಲಿಮರು ಇದ್ದರು. ಆದರೆ ಮುಸ್ಲಿಮರ ಸಂಖ್ಯೆ ಸ್ವಲ್ಪ ಜಾಸ್ತಿ ಇತ್ತಷ್ಟೇ. ಮಿತ್ರರೇ, ಹೀಗಾಗಿ ಹಿಂದಿನ ಸಮಾಜವಾದಿ ಪಕ್ಷದ ಸರ್ಕಾರ ಆಗಿರಬಹುದು, ಅಖಿಲೇಶ್ ಯಾದವ್ ಸರ್ಕಾರ ಆಗಿರಬಹುದು, ಯಾರೂ ಕೂಡ ಅದರ ಸುದ್ದಿಗೆ ಹೋಗಿರಲಿಲ್ಲ. ಜೊತೆಗೆ ಅಲ್ಲಿ ಒತ್ತುವರಿ ಆಗೋದನ್ನು ನೋಡಿಯೂ ಸುಮ್ಮನೆ ಕೂತಿದ್ರು. ಆದರೆ ಯೋಗಿ ಆದಿತ್ಯನಾಥ್ ತಾನು ಅಧಿಕಾರಕ್ಕೆ ಬಂದ ದಿನವೇ ಇದರ ವಿರುದ್ಧವಾಗಿ ಕಾರ್ಯಾಚರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿರ್ತಾರೆ. ಆದರೆ ಕೋರ್ಟ್ನಲ್ಲಿ ಸ್ಟೇ ಇರುತ್ತೆ. ನಂತರ ಕೋರ್ಟ್ನಲ್ಲಿ ಈ ಬಗ್ಗೆ ವಾದ ವಿವಾದಗಳು ನಡೆಯುತ್ತೆ, ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ ಈ ವಿಚಾರ. ಸುಪ್ರೀಂ ಕೋರ್ಟ್ ಒಂದು ಕ್ಲಿಯರ್ ಆಗಿ ವರ್ಡಿಕ್ಟ್ ಕೊಡುತ್ತೆ. ಈ ಕುಕ್ರೈಲ್ ನದಿಯ ಪಕ್ಕದಲ್ಲಿ ನಿರ್ಮಾಣವಾಗಿರುವಂತಹ ಇಡೀ ಅಕ್ಬರ್ ನಗರವನ್ನು ತೆರವು ಮಾಡಬೇಕು, ಯಾವುದೇ ಮುಲಾಜಿಗೆ ಒಳಗಾಗಬಾರ್ದು ಅಂತ ಸುಪ್ರೀಂ ಕೋರ್ಟ್ ಯೋಗಿ ಆದಿತ್ಯನಾಥ್ ಸರ್ಕಾರಕ್ಕೆ ಸೂಚನೆಯನ್ನು ಕೊಡುತ್ತೆ. ಯೋಗಿಗೆ ಒಂದು ದೊಡ್ಡ ಜಯ ಸಿಕ್ಕಂತಾಗುತ್ತೆ. ಯೋಗಿ ಆದಿತ್ಯನಾಥ್ ಇದೇ ಆದೇಶಕ್ಕಾಗಿ ಕಾಯ್ತಾ ಇರ್ತಾರೆ. ಯಾವಾಗ ಸುಪ್ರೀಂ ಕೋರ್ಟ್ ಇಷ್ಟು ಅನುಮತಿಯನ್ನು ಕೊಡ್ತೋ ಯೋಗಿಯ ಬುಲ್ಡೋಸರ್ಗಳು ಆಕ್ಟಿವ್ ಆಗ್ತವೆ. ಮಿತ್ರರೇ, ಅಂತಿಂತ ಕಾರ್ಯಾಚರಣೆ ಅಲ್ಲ. 10 ದಿನದಲ್ಲಿ ಇಡೀ ಅಕ್ಬರ್ ನಗರವನ್ನೇ ಯೋಗಿ ಸರ್ಕಾರ ನೆಲಸಮ ಮಾಡಿದೆ. ಒಟ್ಟು 1100 ಮನೆಗಳು, 101 ಅಂಗಡಿಗಳು, ಮಸೀದಿ ಮತ್ತು ಮಂದಿರಗಳು. ಯಾರಿಗೂ ಮುಲಾಜನ್ನೇ ಇಟ್ಟುಕೊಂಡಿಲ್ಲ. ಇದು ಅಕ್ರಮ ಅಂಥೇಳಿ ಯೋಗಿ ಸರ್ಕಾರ ಒಡೆದಾಕಿದೆ. ಹಾಗಂತ ದೌರ್ಜನ್ಯಪೂರ್ವಕವಾಗಿ ಒಡೆದಿದೆಯಾ? ಇಲ್ಲ. ಅಲ್ಲಿದ್ದಂತಹ ಬಡವರು ಯಾರಿದ್ರು, ನಿರ್ಗತಿಕರು ಯಾರಿದ್ರು, ಮನೆ ಕಳೆದುಕೊಂಡು ಬೀದಿಗೆ ಯಾರು ಬಂದರು, ಅವರಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಉಚಿತವಾಗಿ ಮನೆಗಳನ್ನು ಕೊಡಲಾಗಿದೆ. 1 ರೂಪಾಯಿನೂ ತೆಗೆದುಕೊಂಡಿಲ್ಲ. ಅವರನ್ನು ಇಲ್ಲಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಮನೆಗಳಿಗೆ ಶಿಫ್ಟ್ ಮಾಡಲಾಗಿದೆ. ಆದರೆ ಧನಿಕರಿದ್ರಲ್ಲ, ದುಡ್ಡಿರುವಂಥವರು, ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಮುಲಾಜು ಮಾಡಿಲ್ಲ. ಮಿತ್ರರೇ, ಈ ಕಾರ್ಯಾಚರಣೆಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿರೋದು, ಯೋಗಿ ಆದಿತ್ಯನಾಥ್ ಸರ್ಕಾರ ಕಾರ್ಯಾಚರಣೆಯನ್ನು ಮಾಡಿರುವಂಥದ್ದು. ಕೇವಲ 10 ದಿನದಲ್ಲಿ ಇಡೀ ಅಕ್ಬರ್ ನಗರವನ್ನು ನೆಲಸಮ ಮಾಡಲಾಗಿದೆ. ಸದ್ಯ ಡೆಬ್ರಿಯನ್ನು ಕೂಡ, ಅಂದರೆ ಆ ಕಟ್ಟಡದ ಅವಶೇಷಗಳೇನಿದೆ ಅದನ್ನು ಕೂಡ ತೆರವು ಮಾಡುವಂಥ ಕಾರ್ಯಾಚರಣೆಯನ್ನು ಕೈಗೆತ್ತಿಕೊಳ್ಳಲಾಗಿದೆ. ಮಿತ್ರರೇ, ಯಾಕೋಸ್ಕರವಾಗಿ ಯೋಗಿ ಆದಿತ್ಯನಾಥ್ ಇಷ್ಟು ತರಾತುರಿಯಲ್ಲಿ ಮಾಡ್ತಾ ಇದ್ದಾರೆ? ಮುಖ್ಯವಾಗಿ ಕುಕ್ರೈಲ್ ನದಿಯನ್ನು ಜೀರ್ಣೋದ್ಧಾರ ಮಾಡಬೇಕು. ಕುಕ್ರೈಲ್ ನದಿಯಲ್ಲಿ ಹರಿತಾ ಇತ್ತು. ಆದರೆ ಈ ಅಕ್ರಮ ಕಟ್ಟಡಗಳ ಕಾರಣದಿಂದಾಗಿ ಅದು ಒಂದು ನಾಲೆಯಂತಾಗಿತ್ತು. ನದಿ ಹೋಗಿ ಚಿಕ್ಕದಾದಂತಹ ಒಂದು ಕಾಲುವೆ ರೀತಿ ಆಗ್ಬಿಟ್ಟಿತ್ತು. ಜೊತೆಗೆ ನಗರದ ಎಲ್ಲ ತ್ಯಾಜ್ಯವೂ ಕೂಡ ಆ ನಾಲೆಗೆ ಬರ್ತಾ ಇತ್ತು, ಅಂದರೆ ಆ ಕುಕ್ರೇಲ್ ನದಿಗೆ ಬರ್ತಾ ಇತ್ತು. ಅದು ಮುಂದೆ ಹೋಗಿ ಗೋಮತಿ ನದಿಯನ್ನು ಸೇರ್ಕೊಳ್ತಾ ಇತ್ತು. ಹೀಗಾಗಿ ಇಡೀ ವ್ಯವಸ್ಥೆಯೇ ಹಾನಿಗೊಳಗಾಗಿತ್ತು. ಯೋಗಿ ಇದನ್ನು ಮೊದಲೇ ಗ್ರಹಿಸಿದ್ರು, ಇದನ್ನು ಸರಿ ಮಾಡಬೇಕು ಅಂತ. ಆದರೆ ಇದಕ್ಕೆ ಸಮಾಜವಾದಿ ಪಕ್ಷ ಸಪೋರ್ಟ್ ಮಾಡಿರಲಿಲ್ಲ, BSP ಸಪೋರ್ಟ್ ಮಾಡಿರಲಿಲ್ಲ. ಸ್ಥಳೀಯವಾಗಿ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇತ್ತು. ಅಂತಿಮವಾಗಿ ಕೋರ್ಟ್ಗೆ ಹೋಗಿ
ಬಂದು ಕೋರ್ಟ್ನಲ್ಲಿ ವಿಜಯ ಸಿಕ್ಕ ಬಳಿಕ ಯೋಗಿ ಆದಿತ್ಯನಾಥ್ ಸರ್ಕಾರ ಇದನ್ನು ಕಂಪ್ಲೀಟ್ ಆಗಿ ತೆರವು ಮಾಡಿದೆ. ಸದ್ಯ ಮಿತ್ರರೇ, ಇದು ರಾಜಕೀಯವಾಗಿ ದೊಡ್ಡ ಕೆಸರೆರಚಾಟಕ್ಕೆ ಕಾರಣ ಆಗಿದೆ. ಯೋಗಿ ಸರ್ಕಾರ ಎಲೆಕ್ಷನ್ ಆಗ್ತಿದ್ದಂತೆ ಮುಸ್ಲಿಮರ ವಿರುದ್ಧ ಕಾರ್ಯಾಚರಣೆ ಮಾಡ್ತಾ ಇದೆ ಹೀಗಂತ ಕಾಂಗ್ರೆಸ್ ಆರೋಪಿಸ್ತಾ ಇದೆ, ಸಮಾಜವಾದಿ ಪಕ್ಷ ಆರೋಪಿಸ್ತಾ ಇದೆ, ದೊಡ್ಡ ಮಟ್ಟದಲ್ಲಿ ಅವರು ಹೋರಾಟ ಮಾಡ್ತಾ ಇದ್ದಾರೆ, ಯೋಗಿ ದ್ವೇಷವನ್ನು ಸಾಧಿಸ್ತಾ ಇದ್ದಾರೆ ಅಂತ. ಮಿತ್ರರೇ, ಇದರ ನಡುವೆ ಇನ್ನೊಂದಾಯ್ತಲ್ಲಿ. ಈ ಇಡೀ ಅಕ್ಬರ್ ನಗರದಲ್ಲಿ 2 ಮಸೀದಿಗಳಿದ್ವು, ಒಂದು ಮದರಸಾ ಇತ್ತು. ಅದನ್ನು ಕೂಡ ಯೋಗಿ ಆದಿತ್ಯನಾಥ್ ಮುಲಾಜಿಲ್ಲದೆ ತೆರವು ಮಾಡಿಬಿಟ್ರು. ಯಾವುದೇ ರೀತಿಯಲ್ಲೂ ಕೂಡ ಅದಕ್ಕೆ ಎಕ್ಸ್ಕ್ಯೂಸ್ ಕೊಡಲಿಲ್ಲ. ಮೊದಲಿಗೆ ಮನೆಗಳನ್ನು ತೆರವು ಮಾಡಿದ್ರು, ಅಂಗಡಿಗಳನ್ನು ತೆರವು ಮಾಡಿದ್ರು, ನಂತರ ಮಸೀದಿ ಮತ್ತು ಮದರಸಾವನ್ನು ತೆರವು ಮಾಡಲಾಯಿತು. ಈ ವಿಡಿಯೋಗಳನ್ನು ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡಲಾಗ್ತಾ ಇದೆ. ಇಲ್ಲಿ ಮುಸ್ಲಿಮರನ್ನ ವಿಕ್ಟಿಮ್ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ. ಇದು ಮುಸ್ಲಿಮರ ಮೇಲೆ ದಬ್ಬಾಳಿಕೆ, ಮಸೀದಿಗಳನ್ನು ತೆರವು ಮಾಡಲಾಗಿದೆ, ಮಸೀದಿಗಳನ್ನೇ ಅಕ್ರಮ ಅಂತ ಹೇಳಿ ಅದನ್ನು ತೆರವು ಮಾಡಲಾಗಿದೆ ಅಂತ ಹೇಳಿ ಬಿಂಬಿಸಲಾಗ್ತಾ ಇದೆ. ಆದರೆ ಮಿತ್ರರೇ, ಇನ್ನೊಂದು ವಿಚಾರ ನೆನಪಿರಬೇಕು. ಯೋಗಿ ಇಲ್ಲಿ ತೆರವು ಮಾಡುವಂತಹ ಸಂದರ್ಭದಲ್ಲಿ 3 ಮಂದಿರಗಳು ಕೂಡ ಇದ್ವು, ಅಂದರೆ ದೇವಸ್ಥಾನ ಕೂಡ ಇದ್ವು. ಅದನ್ನು ಕೂಡ ಮುಲಾಜಿಲ್ಲದೆ ಒಡೆದು ಹಾಕಲಾಗಿದೆ. ವಿಷಯ ಏನು ಕೇಳಿದ್ರೆ, ಮಸೀದಿಯಲ್ಲಿ ಯಾವುದೇ ಮೂರ್ತಿಗಳಿರೋದಿಲ್ಲ, ಕೇವಲ ಅದೊಂದು ಕಟ್ಟಡ ಅಷ್ಟೇ. ಅಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸೋದಕ್ಕೆ ಅವರು ಮಾಡಿಕೊಂಡಂತಹ ಒಂದು ಕಟ್ಟಡ, ಅದನ್ನು ತೆರವು ಮಾಡ್ತಾರೆ. ಆದರೆ ಮಂದಿರ ಅಂದರೆ ಹಾಗಾಗೋದಿಲ್ಲ. ಅಲ್ಲಿ ದೇವರ ಮೂರ್ತಿ ಇರುತ್ತೆ. ಮಸೀದಿಯಲ್ಲಿ ಯಾವುದೇ ಮೂರ್ತಿ ಇರೋದಿಲ್ಲ, ಅದನ್ನು ಈಸಿಯಾಗಿ ತೆರವು ಮಾಡಿಬಿಡಬಹುದು. ಆದರೆ ಮಂದಿರವನ್ನು ತೆರವು ಮಾಡೋದು ಅಷ್ಟು ಈಸಿ ಆಗೋದಿಲ್ಲ, ಯಾಕೆಂದರೆ ಅಲ್ಲಿ ಮೂರ್ತಿಯ ಪ್ರತಿಷ್ಠಾಪನೆ ಆಗಿರುತ್ತೆ. ಹೀಗಾಗಿ ಆ ಮೂರ್ತಿಯನ್ನು ಸ್ಥಳಾಂತರ ಮಾಡಿಕೊಳ್ಳೋದಕ್ಕೆ 1-2 ದಿನಗಳ ಕಾಲಾವಕಾಶ ಕೊಡಲಾಯಿತು, ಮೂರ್ತಿಯನ್ನು ಬೇರೆ ಕಡೆ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ಅಂತ. ಯಾವಾಗ ಮೂರ್ತಿಯನ್ನು ತೆರವು ಮಾಡಲಾಯಿತೋ ನಂತರ ಮಂದಿರವನ್ನು ಕೂಡ ಒಡೆಯಲಾಗಿದೆ. ಇಲ್ಲಿ ಹಿಂದೂಗಳಿಗೆ ಎಕ್ಸ್ಕ್ಯೂಸ್ ಕೊಟ್ಟಿದ್ದಷ್ಟು ಮಾತ್ರ, ನೀವು ಮೂರ್ತಿಯನ್ನು ತೆರವು ಮಾಡಿಕೊಳ್ಳಿ, ಆನಂತರ ನಾವು ಮಂದಿರವನ್ನು ಕೂಡ ತೆರವು ಮಾಡ್ತೀವಿ ಅಂತ. ಅದನ್ನು ಬಿಟ್ಟರೆ ಹಿಂದೂಗಳು ಮುಸ್ಲಿಮು ಯಾವುದೇ ಭೇದ ಮಾಡಿಲ್ಲ. ಏನು ಅಕ್ರಮವಾಗಿ ಕಟ್ಟಲಾಗಿದೆಯೋ ಅದು ಅಕ್ರಮ ಅಷ್ಟೇ. ಅದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ರಿಯಾಯಿತಿ ಇಲ್ಲ, ವಿನಾಯಿತಿ ಇಲ್ಲ ಅಂತೇಳಿ ಯೋಗಿ ಸರ್ಕಾರ ಕ್ರಮ ಕೈಗೊಂಡಿದೆ. ಆದರೆ ಮಿತ್ರರೇ, ಯಾವ ರೀತಿಯಾಗಿ ಬಿಂಬಿಸಲಾಗ್ತಾ ಇದೆ ಅಂತಂದರೆ, ಇದು ಮುಸ್ಲಿಮರ ಮೇಲೆ ಯೋಗಿ ಸರ್ಕಾರ ಕೈಗೊಂಡಂತಹ ಕ್ರಮ. ಮುಸ್ಲಿಮರ ಮೇಲೆ ದ್ವೇಷ ಸಾಧಿಸೋದಕ್ಕೋಸ್ಕರವಾಗಿ ಯೋಗಿ ಸರ್ಕಾರ ಈ ರೀತಿಯಾಗಿ ಕ್ರಮ ಕೈಗೊಳ್ಳಲಾಗಿದೆ. ಅಸಾದುದ್ದೀನ್ ಓವೈಸಿ ನಿರಂತರವಾಗಿ ಈ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಮುಸ್ಲಿಮರ ಮೇಲೆ ಯೋಗಿ ಸರ್ಕಾರ ದಬ್ಬಾಳಿಕೆ ಮಾಡ್ತಾ ಇದೆ. ಪ್ರಧಾನಮಂತ್ರಿ ಹೇಳ್ತಾ ಇದ್ದಾರೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ ಅಂತ. ಆದರೆ ಇಲ್ಲಿ ಎಲ್ಲರ ಜೊತೆ ಎಲ್ಲರ ವಿಶ್ವಾಸವನ್ನು ಗಳಿಸುವಂಥ ಕೆಲಸ ಆಗ್ತಾ ಇಲ್ಲ, ಕೇವಲ ಮುಸ್ಲಿಮರ ದ್ವೇಷ ಮಾತ್ರ ನಡೀತಾ ಇದೆ ಹೀಗಂತ ಓವೈಸಿ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ ಕೂಡ ಇದೇ ರೀತಿಯಲ್ಲಿ ಬಿಂಬಿಸ್ತಾ ಇದೆ. ಆದರೆ ಮಿತ್ರರೇ, ಅಲ್ಲಿದ್ದಂತಹ ಹಿಂದೂಗಳ ಮಂದಿರದ ಬಗ್ಗೆ ಒಬ್ಬರು ಮಾತನಾಡ್ತಾ ಇಲ್ಲ, ಅದು ಅವ್ರಿಗೆ ಬೇಕಾಗಿಲ್ಲ. ಮುಸ್ಲಿಮರ ಬಗ್ಗೆ ಮಾತ್ರ ಚರ್ಚೆ ನಡೀತಿರುವಂಥದ್ದು. ಯೋಗಿ ಸರ್ಕಾರದ ಯೋಜನೆ ಏನು ಕೇಳಿದ್ರೆ, ಕುಕ್ರೈಲ್ ನದಿಯ ರಿವರ್ ಫ್ರಂಟ್ ನಿರ್ಮಾಣ ಮಾಡಲೇಬೇಕು. ಸಬರಮತಿ ರಿವರ್ ಫ್ರಂಟ್ ಹೇಗೆ ನಿರ್ಮಾಣ ಆಗಿದೆಯೋ ಅದೇ ರೀತಿಯಾಗಿ ಕುಕ್ರೈಲ್ ನದಿಯ ರಿವರ್ ಫ್ರಂಟ್ ನಿರ್ಮಾಣ ಆಗಬೇಕು ಅಂತ ಯೋಗಿಯ ಕನಸು. ಅಲ್ಲಿ ಇಕೋ ಟೂರಿಸಂ ಹಬ್ಬನ್ನು ಮಾಡಬೇಕು, ಜೊತೆಗೆ ನೈಟ್ ಸಫಾರಿಯ ಪ್ಲಾನ್ ಕೂಡ ಇದೆ. 54 ಮಾದರಿಯ ಪ್ರಾಣಿಗಳನ್ನು ಅಲ್ಲಿ ಬಿಟ್ಟು ವಿವಿಧ ಥೀಮ್ ಪಾರ್ಕ್ಗಳನ್ನು ಮಾಡುವಂತಹ ಯೋಜನೆ ಕೂಡ ಇದೆ. ಈ ಎಲ್ಲ ಇಡೀ ಯೋಜನೆಯನ್ನು UPಯ ನಗರ ವಿಕಾಸ ವಿಭಾಗಕ್ಕೆ ವಹಿಸಲಾಗಿದೆ. ಅವರು ಈ ಪ್ರಾಜೆಕ್ಟನ್ನು ಕೈಗೆತ್ತಿಕೊಳ್ತಾರೆ. ಮುಂದಿನ 1-2 ವರ್ಷದಲ್ಲಿ ಈ ಇಡೀ ಯೋಜನೆ ಪೂರ್ಣ ಆಗಬೇಕು ಅಂತ ಯೋಗಿ ಆರ್ಡರ್ ಆಗಿದೆ. ಹೀಗಾಗಿ ಯಾವುದೇ ಮುಲಾಜಿಗೊಳಗಾಗದೆ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಮಿತ್ರರೇ, ಈಗ ಯಾಕೆ ಅವರು ಮುಸ್ಲಿಮರು ಅಂತ ಹೇಳ್ತಾ ಇದ್ದಾರೆ? ಸಮಾಜವಾದಿ ಪಕ್ಷ ಇಷ್ಟೊಂದು ಯಾಕೆ ಹೇಳ್ತಾ ಇದೆ? ಚುನಾವಣೆ ಆಗಿದೆಯಲ್ಲ ಅಂತ ನಿಮಗೆ ಅನಿಸಬಹುದು. ಈ ಬಾರಿ ಸಮಾಜವಾದಿ ಪಕ್ಷ ಇರಬಹುದು, ಕಾಂಗ್ರೆಸ್ ಇರಬಹುದು, ಉತ್ತರ ಪ್ರದೇಶದಲ್ಲಿ ದೊಡ್ಡ ಸಾಧನೆ ಮಾಡಿದೆ. ಇದಕ್ಕೆ ಕಾರಣ ಆಗಿರುವಂಥದ್ದು ಒಂದು ಅಂಶ. ಮಿತ್ರರೇ, ಉತ್ತರ ಪ್ರದೇಶದಲ್ಲಿ BSP ಕೂಡ ಇತ್ತು. ಈ ಬಹುಜನ ಸಮಾಜವಾದಿ ಪಕ್ಷ ಏನಿತ್ತು, ಇದು ದೊಡ್ಡ ಪ್ರಮಾಣದಲ್ಲಿ ದಲಿತರ ಓಟನ್ನು ತೆಗೆದುಕೊಳ್ತಾ ಇತ್ತು, ಜೊತೆಗೆ ಮುಸ್ಲಿಮರ ಓಟನ್ನು ಕೂಡ ತೆಗೆದುಕೊಳ್ತಾ ಇತ್ತು. ಆದರೆ ಈ ಬಾರಿ ಅದು ಹಾಗಾಗಿಲ್ಲ. ಈಗಿರುವಂಥ ಅಂಕಿಅಂಶದ ಪ್ರಕಾರ ಸರಿಸುಮಾರು 92% ಮುಸ್ಲಿಮರು ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ ಉತ್ತರ ಪ್ರದೇಶದಲ್ಲಿ. ಹೀಗಾಗಿ ಅವರು ಅಷ್ಟೊಂದು ಸೀಟ್ ಗೆಲ್ಲೋದಕ್ಕೆ ಕಾರಣ ಆಗಿದ್ದು. BSP ಕೇವಲ 3% ಮಾತ್ರ ಮುಸ್ಲಿಮರ ವೋಟನ್ನು ತೆಗೆದುಕೊಂಡಿದೆ. ಈ ಹಿಂದೆ ಇದು 30-40% ಇರ್ತಾ ಇತ್ತು ಮುಸ್ಲಿಮರ ವೋಟ್ ಪಡೆಯುವಂತಹ ಪ್ರಮಾಣ. ಈ ಬಾರಿ ಒಂದೇ ಕಡೆಗೆ ಅವರು ವೋಟ್ ಮಾಡಿದ್ದಾರೆ. ಜೊತೆಗೆ ಮಿತ್ರರೇ, BJP ಇದೆಯಲ್ಲ, ಮುಸ್ಲಿಮರ ವೋಟನ್ನು ಪಡೆದಿರುವಂಥದ್ದು ಕೇವಲ 2%. ಯಾರೋ 1-2% ಮಾತ್ರ BJP ವೋಟ್ ಹಾಕಿದ್ದಾರೆ, ಯೋಗಿ ಒಳ್ಳೆ ಆಡಳಿತ ಮಾಡ್ತಾ ಇದ್ದಾರೆ ಅಂತ. ಉಳಿದಂತೆ 92% ಮುಸ್ಲಿಮರು ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ. ಹೀಗಾಗಿ ಇಡೀ ಅಕ್ಬರ್ ನಗರದಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಏನಿದೆ, ಇದನ್ನು ಮುಸ್ಲಿಮರ ಹೆಸರಿಗೆ ಅಂಟಿಸಲಾಗ್ತಾ ಇದೆ. ಅದು ಮುಸ್ಲಿಮರ ವಿರುದ್ಧ ಯೋಗಿ ಕೈಗೊಂಡಂತಹ ಕಾರ್ಯಾಚರಣೆ ಅಂತ. ಮಿತ್ರರೇ, ಅಲ್ಲಿರುವಂತಹದ್ದು ಅಕ್ಬರ್ ಅನ್ನುವಂಥ ಹೆಸರು ಬಿಟ್ಟರೆ ಉಳಿದಂತೆ ಅಲ್ಲಿ ಹಿಂದೂಗಳು ಇದ್ದಾರೆ, ಮುಸ್ಲಿಮರು ಇದ್ದಾರೆ. ಯಾವುದೋ ಒಂದು ವರ್ಗದವರು ಇರಲಿಲ್ಲ. ಆದರೆ ಬಿಂಬಿಸ್ತಾ ಇರುವಂತಹದ್ದೇನು? ಕೇವಲ ಮುಸ್ಲಿಮರ ಮೇಲೆ ದಾಳಿ ಅಂತ. ಯೋಗಿ ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇದರ ನಡುವೆ ಮಿತ್ರರೇ, ಉತ್ತರ ಪ್ರದೇಶದಲ್ಲಿ ಒಂದು ದೊಡ್ಡ ಬೈ ಎಲೆಕ್ಷನ್ ಕೂಡ ಬರುತ್ತೆ. ಈ ಬಾರಿ ಲೋಕಸಭಾ ಚುನಾವಣೆಗೆ ಉತ್ತರ ಪ್ರದೇಶದಲ್ಲಿ ಕೆಲ ಶಾಸಕರು ಸ್ಪರ್ಧೆ ಮಾಡಿದ್ರು. ಒಟ್ಟು 8 ಜನ ಶಾಸಕರು ಸ್ಪರ್ಧೆ ಮಾಡಿದ್ರು. ಇದರಲ್ಲಿ 4 ಜನ ಸಮಾಜವಾದಿ ಪಕ್ಷದವರು, ಇನ್ನು 4 ಜನ BJP ಮತ್ತು ಅದರ ಮಿತ್ರ ಪಕ್ಷದವರು, ಅಪ್ನಾ ದಳ ಮತ್ತು RLD ಅವರು. ಜೊತೆಗೆ ಒಬ್ಬ ಸಮಾಜವಾದಿ ಪಕ್ಷದ MLAಗೆ ಕ್ರಿಮಿನಲ್ ಕೇಸ್ನಲ್ಲಿ ಶಿಕ್ಷೆ ಆಗಿದೆ. ಹೀಗಾಗಿ ಆ ಕ್ಷೇತ್ರಕ್ಕೂ ಕೂಡ ಚುನಾವಣೆ ಆಗಬೇಕು. ಒಟ್ಟು 9 ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯುತ್ತೆ. ಈ 9 ಕ್ಷೇತ್ರದ ಉಪಚುನಾವಣೆಯೂ ಕೂಡ ತೀರಾ ಇಂಪಾರ್ಟೆಂಟ್ ಆಗಿದೆ.
ಆಗಿದೆ. ಸಮಾಜವಾದಿ ಪಕ್ಷ ಮತ್ತೆ ತನ್ನ ಸಾಮರ್ಥ್ಯವನ್ನು ಸಾಬೀತು ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತುಬಿಟ್ಟಿದೆ. ಈಗೇನು ಲೋಕಸಭಾ ಚುನಾವಣೆಯಲ್ಲಿ ಒಂದು ಟ್ರ್ಯಾಕ್ಷನ್ ಸಿಕ್ಕಿದೆ, ಇದನ್ನು ಹಾಗೆ ಮುಂದುವರಿಸಬೇಕು ಅಂತ ಹೇಳಿ ಸಮಾಜವಾದಿ ಪಕ್ಷ ಯೋಚನೆ ಮಾಡ್ತಾ ಇದೆ. ಅದು ಅಲ್ಲದೆ ಮಿತ್ರರೇ, ಈ 9 ಕ್ಷೇತ್ರಗಳ ಪೈಕಿ 5 ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ SP ಗೆ ಮುನ್ನಡೆ ಸಿಕ್ಕಿಬಿಟ್ಟಿದೆ. ಅವರೇ ಮುಂದಿದ್ದಾರೆ, ಅವ್ರಿಗೆ ದೊಡ್ಡ ಲೀಡ್ ಸಿಕ್ಕಿದೆ. ಈ ಕಾರಣದಿಂದ ಅವ್ರೇನು ಯೋಚನೆ ಮಾಡ್ತಾ ಇದ್ದಾರೆ, ಈ 9 ಪೈಕಿ 5ರಿಂದ 7 ಕ್ಷೇತ್ರವನ್ನು ನಾವೇ ಗೆದ್ದುಕೊಳ್ಳಬೇಕು ಅಂತ ಸಮಾಜವಾದಿ ಪಕ್ಷ ಅಂದುಕೊಂಡಿದೆ. ಯೋಗಿ ಆದಿತ್ಯನಾಥ್ ಮಾತ್ರ ಈ 9 ಕ್ಷೇತ್ರವನ್ನು ಪ್ರತಿಷ್ಠೆಯಾಗಿ ಸ್ವೀಕರಿಸಿದ್ದಾರೆ. ಯಾವ ಕಾರಣಕ್ಕೂ ಕೂಡ ಸಮಾಜವಾದಿ ಪಕ್ಷಕ್ಕೆ ಮೇಲುಗೈ ಆಗಬಾರ್ದು ಅಂತ. ಹಾಗಂದ ಮಾತ್ರಕ್ಕೆ ಯೋಗಿ ತನ್ನ ಆಡಳಿತದಲ್ಲಿ ರಾಜಿ ಆಗ್ತಾ ಇಲ್ಲ. ಮುಂದೆ ಉಪಚುನಾವಣೆ ಇದೆ, ಈಗ ಈ ರೀತಿಯಾಗಿ ಡೆಮಾಲಿಷನ್ ಕಾರ್ಯಾಚರಣೆ ಆರಂಭಿಸಿದ್ದೆ ಆದರೆ ನಮ್ಮ ಪಕ್ಷಕ್ಕೆ ಎಲ್ಲಿ ಹಿನ್ನಡೆ ಆಗುತ್ತೋ ಅದು ಯಾವುದನ್ನು ಕೂಡ ಯೋಗಿ ಯೋಚಿಸ್ತಾ ಇಲ್ಲ. ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ ಅಂತ ಯೋಗಿ ಮುನ್ನುಗ್ತಾ ಇದ್ದಾರೆ. ಅಖಿಲೇಶ್ ಯಾದವ್ ಕೂಡ ತುಂಬ ಅಗ್ರೆಸಿವ್ ಆಗಿದ್ದಾರೆ. ಅವರಿಗೊಂದು ಶಕ್ತಿ ಬಂದಿದೆಯಲ್ಲ, ಯಾಕೆಂದರೆ 37 ಸೀಟ್ ಗೆದ್ದು ಬಿಟ್ಟಿದ್ದಾರೆ. ಹೀಗಾಗಿ ಸಮಾಜವಾದಿ ಪಕ್ಷಕ್ಕೆ ಮತ್ತೆ ಸ್ಟ್ರೆಂತ್ ಬಂತು ಅಂತ ಅಖಿಲೇಶ್ ಯಾದವ್ ಅನಿಸೋದಕ್ಕೆ ಶುರುವಾಗಿದೆ. ಹೀಗಾಗಿ ಮಿತ್ರರೇ, ಕಳೆದ ಫೆಬ್ರವರಿಯಲ್ಲಿ ರಾಜ್ಯಸಭಾ ಚುನಾವಣೆ ನಡೆದಿರುತ್ತೆ. ಆಗ ಸಮಾಜವಾದಿ ಪಕ್ಷದ 6 ಮಂದಿ MLAಗಳು ಕ್ರಾಸ್ ವೋಟಿಂಗ್ ಮಾಡಿರ್ತಾರೆ. ಈಗ ಅಖಿಲೇಶ್ ಯಾದವ್ ಏನು ಹೇಳ್ತಾ ಇದ್ದಾರೆ ಗೊತ್ತಾ, ಆ 6 ಜನ MLAಗಳನ್ನು ಕೂಡ ಸಸ್ಪೆಂಡ್ ಮಾಡಿಬಿಡಿ, ಅವರ MLA ಪದವಿಯನ್ನೇ ರದ್ದು ಮಾಡಿ ಅಂತೇಳಿ ಅಖಿಲೇಶ್ ಯಾದವ್ ವಿಧಾನಸಭಾಧ್ಯಕ್ಷರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಅಲ್ಲಿಗೂ ಕೂಡ ಉಪಚುನಾವಣೆ ಆಗಲಿ ಅಂತ. ಹಾಗೊಂದು ವೇಳೆ ಮಿತ್ರರೇ, ಸಭಾಧ್ಯಕ್ಷರು ಆ ತೀರ್ಮಾನವನ್ನು ಕೈಗೊಂಡಿದ್ದೇ ಆದರೆ ಒಟ್ಟು 15 ಕ್ಷೇತ್ರಗಳಿಗೆ ಉಪಚುನಾವಣೆ ಆಗುತ್ತೆ. ಬಹಳ ಜಿದ್ದಾಜಿದ್ದಿನ ಪೈಪೋಟಿ ಕೂಡ ಇರುತ್ತೆ. ಒಟ್ಟಿನಲ್ಲಿ ಮಿತ್ರರೇ, ಇಡೀ ಉತ್ತರ ಪ್ರದೇಶದಲ್ಲಿ ಮತ್ತೆ JCBಗಳದ್ದು ಬಹಳ ಸದ್ದು ಮಾಡ್ತಾ ಇದೆ. ನೀವು ರಾಷ್ಟ್ರೀಯ ಮಾಧ್ಯಮಗಳನ್ನು ನೋಡಬೇಕು, ದಿನವೂ ಕೂಡ ಅದೇ ಸುದ್ದಿ. ಕನ್ನಡದಲ್ಲಿ ಹೇಗೆ ದರ್ಶನ್ ಬಿಟ್ಟರೆ ಬೇರೇನೂ ಸುದ್ದಿ ಇಲ್ವೋ, ಅದೇ ರೀತಿಯಾಗಿ ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ, ಮುಖ್ಯವಾಗಿ ಹಿಂದಿ ಮಾಧ್ಯಮಗಳಲ್ಲಿ ಉತ್ತರ ಪ್ರದೇಶದಲ್ಲಿ ನಡೀತಿರುವಂತಹ ಬೆಳವಣಿಗೆಗಳ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಮಿತ್ರರೇ, ಯೋಗಿ ಆದಿತ್ಯನಾಥ್ ಕೈಗೊಂಡಿರುವಂತಹ ತೀರ್ಮಾನಗಳ ಬಗ್ಗೆ ನೀವೇನಂತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.